ನಮ್ಮ ದಿವಿತ್ ಮಾಡಿದ್ದಾರೆ. ದಿವಿತ್, ಓವರ್ ಟು ಯು. ಓಕೆ, ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ರೆ. ಬಹಳ ಪ್ರಮುಖವಾಗಿ ನಮ್ಮ ಜೊತೆ ರೇಣುಕಾ ಸ್ವಾಮಿ ಅವರ ವೈಫ್ ಸಹನಾ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್ ನಮಸ್ತೆ. ಮೇಡಮ್, ಈ ಒಂದು ಕ್ಷಣದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಏನಾಗಿದೆ, ನೀವು ಇದ್ರ ಬಗ್ಗೆ ಮಾತಾಡೋದಾದ್ರೆ? ಡ್ಯೂಟಿಗೆ ಹೋದ್ರು ಸರ್ ಅವರು. ಶನಿವಾರ ನಾವು ಬರ್ತಾನಂತಾನೆ ಕಾಯ್ತಾನೆ ಇದ್ವಿ. 7:30 ನೋಡಿದ್ರೆ ಸ್ವಿಚ್ ಆಫ್. 4 ಜನ ಫೋನ್ ಮಾಡಿ ತಿಳಿಸಿದ್ರು ಮಧ್ಯಾಹ್ನ ಊಟಕ್ಕೆ ಬರೋಕ್ಕಾಗಲ್ಲ, ಹಳೆ ಫ್ರೆಂಡ್ಸ್ ಸಿಕ್ಕರೆ ಡ್ಯೂಟಿಗೆ ಹೋಗ್ತಾನೆ, ಊಟಕ್ಕೆ ಬರಲ್ಲ, 7:30 ಬರ್ತಾನೆ ಅಂತ ಹೇಳಿದವರು. ಬಂದೇ ಇಲ್ಲ ಸರ್. ಆಮೇಲೆ 7:30 ನೋಡಿದ್ರೆ ಸ್ವಿಚ್ ಆಫ್ ಐತಿ. ಕಾರಾಗ ಹೋಗ್ತಾನೆ ಫ್ರೆಂಡ್ ಜೊತೆಗೆ ಅನ್ನೋರಷ್ಟೇ. ಆಮೇಲೆ 7:30 ನೋಡಿದ್ರೆ ಸ್ವಿಚ್ ಆಫ್ ಐತೆ. ಅದು ಸ್ಕೂಟಿ ಅವ್ರ ಬ್ರ್ಯಾಂಚ್ ಕಡೆ ನಿಲ್ಲಿಸ್ಲಿಲ್ಲ ಅಂದರೆ ಸ್ವಲ್ಪ ದೂರ ನಿಲ್ಲಿಸಿ CC ಕ್ಯಾಮ್ರಾ ಆಯ್ತಂದು ಅಲ್ಲಿ ನಿಲ್ಲಿಸಿದ್ರೆ ಗೊತ್ತಾಕತ್ತಂದು ಮೋಸದಿಂದ ನಮ್ಮ ಮನೆಯನ್ನ ಕರ್ಕೊಂಡೋಗಿದ್ದಾರೆ. ಡ್ಯೂಟಿಯಿಂದನೇ ಕರ್ಕೊಂಡೋಗಿದ್ದಾರೆ, ಗೊತ್ತಿಲ್ಲ. ಆಮೇಲೆ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಐತಿ. ಅವ್ರು ಕರ್ಕೊಂಡು ಮೋಸದಿಂದ ಆನ್ ಇದ್ದಿದ್ರೆ ಹೆಂಗೋ ಇರ್ತಿತ್ತು, ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಾರೆ ಮೋಸದಿಂದ. ಇಷ್ಟು ಪವಿತ್ರಗೌಡ ಅವಳು ಹೆಂಗ್ಸಾಗಿ ಒಂದು ಇದು ಎಲ್ಲರೂ ಚಾಟ್ ಮಾಡ್ತಾರೆ. ಎಲ್ಲರೂ ನಮ್ಮ ಮನೆಯವರೇ ಸಿಗ್ಬೇಕಿತ್ತೇರಿ, ಎಷ್ಟೊಂದು ಜನ ಇರ್ತಾರೆ. ಅದನ್ನು ಸುಮ್ಮನೆ ಇರಬಿಟ್ಟು ಇದೇ ದೊಡ್ಡ ವಿಶ್ ಮಾಡಿ ನಮ್ಮ ಮನೆಯವ್ರ ನಿನ್ನೆ ಡೆಡ್ ಬಾಡಿ ಬಂದು ವಿಕಾರವಾಗಿ ಕೊಲೆ ಮಾಡಿಬಿಟ್ಟಾರೆ. ಮೂಗು ನೋಡೋಂಗಿಲ್ಲ. ಒಬ್ಬನೇ ನಮ್ಮ ಮನೆಯವ್ರು ನೋಡಾರು ಬಿಡ್ಬೇಕು ಬಿಟ್ಟು 12-10 ಜನ ಸೇರಿ ಒಂದೇ ಪಟ್ಟಿಗೆ ಹೊಡೆದಾರೆ, ಡ್ರಿಂಕ್ಸ್ ಮಾಡಿ ಹೊಡೆದಾರೆ. ನಮ್ಮ ಮನೆಯವ್ರು ನಾನು ಹೆಂಡ್ತಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಬಿಟ್ಟಿಲ್ಲ ಸರ್. ಎಷ್ಟು ಕ್ರೂರವಾಗಿ ಕೊಲೆ ಮಾಡಿ. ಆ ದರ್ಶನ್ ಸರಿಗೆ ಹಿಂಗೆ ಅನಿಸಿಲ್ಲ, ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು. ಪೊಲೀಸರಿಗೆ ಕೊಡ್ಬೇಕಿತ್ತು. ಅವ್ರು ಯಾಕೆ ಕಾನೂನು ಕೈಗೆ ತಗೊಂಡ್ರು. ಒಟ್ಟು ನಮ್ಮ ಮನೆಯವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಅತ್ತಿ ಮಾವ ಬೇರೆ ವಯಸ್ಸಾಗೈತಿ, ನಮ್ಮ ಮನೆ ಡ್ಯೂಟಿ ಹೋಗಿದ್ರು, ನಮ್ಮ ಜೀವನ ಹೆಂಗ ರೂಪಿಸ್ಕೊಂತಿದ್ರು. ಈಗ ಮುಂದೆ ನಮ್ಮ ಪಾಪು ಹುಡ್ತತೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ಕೇಳಿದ್ರೆ ನಾನು ಹೆಂಗೆ ಹೇಳ್ಬೇಕು? ಹಿಂಗೆ ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದೇನೆ, 28ಕ್ಕೆ ನನ್ನ ಮದುವೆಯಾಗಿ 1 ವರ್ಷ ಆಗ್ತದೆ. ನಾನು ಹೆಂಗೆ ಜೀವನ ಮಾಡ್ಬೇಕು ಸರ್? ನಮ್ಮ ಮನೆಯವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಸರ್. ಅವಳು ಹೆಣ್ಣಾಗಿ ಹಿಂಗೆ ಇನ್ನೊಬ್ರಿಗೆ ಹಿಂಗೆ ತೊಂದರೆ ಕೊಡ್ಬೋದೇನು ಸರ್? ಸುಮ್ಮನೆ ಇದ್ದಿದ್ರೆ ಹಾಕಿತ್ತು ಅವಳು ಕೆಲಸ, ಅವಳು ನೋಡ್ಕೊಂಡು. ಹಿಂಗೆ ದೊಡ್ಡ ಮಾಡಿ ಕೊಲೆನೇ ಯಾಕೆ ಮಾಡ್ಬೇಕು ಸರ್? ಹಿಂಗೆ ನಮ್ಮ ಜೀವನ ಹೆಂಗೆ? ಹೌದು, ಕೊಲೆ ಮಾಡಿದ್ದಕ್ಕೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಗೊತ್ತಿತ್ತಾ ಅಂದರೆ ನಿಮಗೆ ಬೆಳಗ್ಗೆ ನೋಡಿ, ಈಗ ಶನಿವಾರ ಬೆಳಗ್ಗೆ ಇಲ್ಲಿಂದ ಹೊರಟ್ರಲ್ಲ, ಅದು